ನಮ್ಮ ರಾಷ್ಟ್ರೀಯ ಇನ್ವೆಸ್ಟಿಗೇಷನ್ ಏಜೆನ್ಸಿಯು ಸೆಂಟ್ರಲ್ ಗೌರ್ಮೆಂಟು ತಮ್ಮ ರಾಜಕೀಯ ವಿರೋಧಿಗಳಿಗೆ ಅವರಿಗೆ ತೊಂದರೆ ಕೊಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಈ ಕೇಸು ಯಾವುದು ಇವಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಥವಾ ಬೇರೆ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಏನು ಕೇಸು ಐತೆ ಅದು ಆಲ್ರೆಡಿ ಒಂದು 2012ನೇ ತಾರೀಕಿನ ನಡೀತಾ ಐತೆ ಕೇಸು. ಇನ್ಕಮ್ ಟ್ಯಾಕ್ಸ್ನವರು ವೆರಿಫೈ ಮಾಡಿದ್ದಾರೆ, ಎಲ್ಲ ವೆರಿಫೈ ಮಾಡಿ ಇಟ್ ಇಸ್ ಎ ಟೆಕ್ನಿಕಲ್ ಕೇಸ್. ಇಟ್ ಈಸ್ ಆ್ಯಕ್ಚುಲಿ ಮನಿ ಲಾಂಡ್ರಿಂಗ್ ಅಂದರೆ ಬ್ಲ್ಯಾಕ್ ಮಾರ್ಕೆಟಿಂಗು, ಎಲ್ಲಿ ಇಲ್ಲೀಗಲ್ ಮನಿ ಇನ್ವಾಲ್ವ್ಡ್ ಐತೆ ಅದು. ಬಟ್ ಇದು ಓನ್ಲಿ ಎ ಟೆಕ್ನಿಕಲ್. ದಟ್ ಈಸ್ there was a company existing, Associate General, started by Pandit Jawaharlal Nehru in 1937, and that company existed, and that was a company. Young India Agency is a company which is charitable company. It is not individual. Nobody can own the Young India Agencies for which they are claiming that Rahul Gandhi, Sonia Gandhi are holding shares. It is only a technical. It is nobody can use. It is like a charitable trust. Under Companies Act, it is called Section 8 companies, which has no. It is only for charitable purpose. They cannot sell it. They cannot use this 37% what holding it. So technically, it's only technical. This one charitable purpose. Law was taking its own course. ಸುಪ್ರೀಂ ಕೋರ್ಟ್ ಇಟ್ ಮ್ಯಾಟರ್ ಇಸ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಅದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಕೇಸ್ ಹಾಕಿದ್ರು, ಅದು ನಡೀತಾ ಐತೆ. ಅದೇ ಆ ಕೇಸನ್ನು ಯೂಸ್ ಮಾಡಿ ಇವತ್ತು ಇಡಿಯಿಂದ ಹ್ಯಾರಾಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ನಾವು ಕಂಡೆಮ್ ಮಾಡ್ತೀವಿ.